ರಾಮನಗರದಲ್ಲಿ ಮತ್ತು ಆರೋಳಿಲಿ ನಾನು ಹೇಳಿದ್ದೇನೆ, ಬಡವರಿಗೆ ಸೈಟ್ ಹಂಚೋದು, ಯಾರ್ಯಾರಿಗೆ ತಲೆ ಇದೆ ಆ ತಲೆ ಮೇಲೆ ಸೂರು ಇರಲೇಬೇಕು ಅನ್ನೋದು ಕೂಡ ನಾನು MLA ಗೆ ಹೇಳಿದ್ದೀನಿ. ಅದಕ್ಕೆಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತೀನಿ. ತಾಳ್ಮಗಿರಿ ಮತ್ತು ಜನತಾ ದಳದ ನನ್ನ ಕಾರ್ಯಕರ್ತರಿಗೆ ನಾನು ಹೇಳೋದಿಷ್ಟೇ, ಇವತ್ತು ಹಿಂದೆ ನಾನೇ ರಾಜಕೀಯವಾಗಿ ಬಿಜೆಪಿ ದೂರ ಇಡಬೇಕು ಅಂತ ಹೇಳಿ ಇವತ್ತು ಅನಿತಾ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ಕೊಟ್ಟು ನಾವೆಲ್ಲ ನಿಂತು ಸಹಾಯ ಮಾಡಿದ್ವು. ಕುಮಾರಸ್ವಾಮಿ ಅವ್ರಿಗೂ ಮಾಡಿದ್ರು. ಆದ್ರೆ ನಾನು ಹಿಂದೆ ಏನಾಯ್ತು ಅನ್ನೋದನ್ನ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ನಾನು ಜನತಾದಳ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಈ DK ಶಿವಕುಮಾರ್ ಕಾಂಗ್ರೆಸ್ ಮಾತ್ರ ಅಲ್ಲ, ನಿಮ್ಗೂ ಕೂಡ ಈ DK ಶಿವಕುಮಾರ್ ಇದ್ದಾನೆ. ನನ್ನ ಮನೆ ಬಾಗಿಲು ನಿಮ್ಗೂ ಕೂಡ ತೆರೆದಿದೆ. ನೀವು ಕೂಡ ನನ್ನನ್ನ ಯಾವ ರೀತಿ ಉಪಯೋಗಿಸ್ಕೊಂಡು ನಿಮ್ಗೂ ಒಳ್ಳೇದಾಗ್ಲಿಕ್ಕೆ ನಾನು ಎಲ್ಲ ತರದ ನಿಮ್ಗೆ ಸಹಕಾರ ಕೊಡ್ಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ಈ ತಾಲೂಕಲ್ಲಿ ಏನು ಅವಕಾಶ ಇದೆ ನಾನು ಆಗಾಗ ಹೇಳ್ತಾ ಇದ್ದೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಸಿಕ್ಕದಂತ ಅವಕಾಶದಲ್ಲಿ ಪ್ರಾಮಾಣಿಕವಾಗಿ ನಾವು ಉಪಯೋಗಿಸ್ಕೊಂಡು ನಿಮ್ಮ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ದೇವರು 4 ಋಣ ತೀರಿಸಬೇಕು ಅಂತ ಹೇಳ್ತಾನೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಇನ್ನೊಂದು ಸಮಾಜದ ಋಣ. ಈ ಋಣವನ್ನ ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕಂತೆ. ಹಂಗೆ ನಾನು ಏನೇ ಮುಖ್ಯಮಂತ್ರಿ ಆಗಿದ್ರು ಕೂಡ ನಿಮ್ಮ ತಾಲೂಕಿನ ಒಬ್ಬ ಮಗ, ನಿಮ್ಮ ಸೇವಕ. ಈ ಸೇವಕನನ್ನ ಸ್ವೀಕಾರ ಮಾಡಿ ನಾವೆಲ್ಲ ಯಾವಾಗಲೂ ಕೂಡ ನಿಮ್ಮ ಆಶೀರ್ವಾದ ಸದಾ ಇರಬೇಕು. ಇದೇ ಗುರಿ. ಇವತ್ತು ಯಾವ ರೀತಿ ನನ್ನನ್ನ 136 ಸೀಟನ್ನ ಕೊಟ್ಟಿದ್ದೀರಿ, ಅದಕ್ಕಿಂತ ಹೆಚ್ಚಿಗೆ ಶಕ್ತಿಯನ್ನ ಮತ್ತೆ ನೀವು 2028 ಕೊಡಬೇಕು. ಅದನ್ನ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಿ ನಿಮ್ಮ ಆಶೀರ್ವಾದನ ಬಯಸ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ ನಿಮ್ಮ ಕಾರ್ಯಗಳಿಗೆ ನಮಸ್ಕಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನ 20 ಕಡೆ ಹೋಗ್ಬೇಕು, ತಾವೆಲ್ಲ ಕ್ಷಮಿಸ್ಬೇಕು. बोलो DK शिवकुमार जी की, ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ जी की, ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ जी की, बोलो भारत. ತಲೆ ಬರ್ತೈತೆ ಇಲ್ಲಿಯಣ್ಣ, ಇಲ್ಲಿ ತಲೆ ಬರ್ತಾನೆ. ಗುರು ಇಲ್ಲಿ ತಲೆ ಬರ್ತದೆ ಕಾರ್ಯಕರ್ತರು ಏನ್ ಮಾಡಿ ಜಾಗ